ಅಪ್ಪನ ಬಂಧನ ಆಯಿತು, ಪ್ರಜ್ವಲ್ ರೇವಣ್ಣ ಶರಣಾಗ್ತಾರಾ? ಆ ರೀತಿಯ ಸಾಧ್ಯಾಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಯಾಕೆಂದರೆ ವಿದೇಶದಿಂದ ನೇರವಾಗಿ ಬಂದು SIT ಮುಂದೆ ಶರಣಾಗುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಹಾಗಾಗಿನೇ SIT ಅವರು ಆ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿದ್ದಾರೆ. ತಂದೆ ರೇವಣ್ಣ ಅರೆಸ್ಟ್ ಬೆನ್ನಲ್ಲೇ ಮಗ ಶರಣಾಗತಿ ನಿರೀಕ್ಷೆ ಇದೆ. ಬೆಂಗಳೂರು, ಮಂಗಳೂರು ಏರ್ಪೋರ್ಟ್ಗಳಲ್ಲಿ ಈ ನಿಟ್ಟಿನಲ್ಲಿ ಈಗ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ದುಬೈ, ಮಸ್ಕಟ್, ಫ್ರಾಂಕ್ಫರ್ಟ್ ಪ್ರಯಾಣಿಕರ ಲಿಸ್ಟ್ ಅನ್ನು ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ನಿನ್ನೆ ರಾತ್ರಿಯಿಂದಲೇ ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ SIT ಟೀಮ್ ಬೀಡು ಬಿಟ್ಟಿದೆ. ಮಂಗಳೂರಿನಲ್ಲಿ ಮತ್ತೊಂದು ತಂಡ ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಅಂದರೆ ಸಾಮಾನ್ಯವಾಗಿ ವಿದೇಶದಿಂದ ಬರ್ತಕ್ಕಂಥ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು, ಪ್ರಮುಖವಾಗಿ ಕರ್ನಾಟಕದಲ್ಲಿ ಬೆಂಗಳೂರು ಮತ್ತು ಮಂಗಳೂರು, ಈ ಎರಡು ಅಂತಾರಾಷ್ಟ್ರೀಯ ವಿಮಾನಗಳಲ್ಲಿ ಯಾವುದಾದ್ರೂ ಒಂದು ಏರ್ಪೋರ್ಟ್ಗೆ ಅವರು ಬಂದಿಳಿಬಹುದು ಇವತ್ತು ಅಂತಕ್ಕಂಥ ನಿರೀಕ್ಷೆಗಳು ಇದೆ. ಸೊ ಹಾಗಾಗಿ ಹೈ ಅಲರ್ಟ್. ದುಬೈನಿಂದ ಬರ್ತಾರಾ, ಫ್ರಾಂಕ್ಫರ್ಟಿಂದ ಬರ್ತಾರಾ, ಮಸ್ಕಟ್ನಿಂದ ಬರ್ತಾರಾ, ಅಬುದಾಬಿಯಿಂದ ಬರ್ತಾರಾ, ಶಾರ್ಜಾದಿಂದ ಬರ್ತಾರಾ, ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇವತ್ತೇ ಬರುವಂತಹ ಸಾಧ್ಯತೆಗಳಿದೆ. ಸೊ ಹಾಗಾಗಿನೇ, ಯಾಕೆಂದ್ರೆ ಬರೋ ತನಕನೂ ಯಾವ ಫ್ಲೈಟಲ್ಲಿ ಬರ್ತಾರೆ ಅಂತಕ್ಕಂಥದ್ದು ಎಕ್ಸಾಕ್ಟ್ ಆಗಿ ಗೊತ್ತಾಗಲ್ಲ. ಅದು ವಿದೇಶದಿಂದ ಬರ್ತಾ ಇರೋದ್ರಿಂದ. ಇಲ್ಲೇ ಭಾರತದ ಯಾವುದಾದ್ರೂ ಒಂದು ಕಡೆಯಿಂದ ಬರ್ತಾ ಇದ್ರೆ ಮಾಹಿತಿ ತೆಗಿಬಹುದಾಗಿತ್ತು. ವಿದೇಶದಿಂದ ಬರ್ತಾ ಇರೋದ್ರಿಂದ ಅವರು ಅರೈವ್ ಆದಮೇಲೆ ಗೊತ್ತಾಗಬೇಕು ಬಂದಿದ್ದಾರೆ ಅಂತಂದ್ಬಿಟ್ಟು. ಸೊ ಬಂದ ತಕ್ಷಣ ಇಮಿಗ್ರೇಷನ್ ಬಳಿ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಬೋದು. ಇಲ್ಲಿ ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ ಮಂಗಳೂರು ಏರ್ಪೋರ್ಟ್ನ ದೃಶ್ಯಗಳು. ಈಗಾಗಲೇ ಸೆಕ್ಯೂರಿಟಿ ಕೂಡ ಜಾಸ್ತಿ ಮಾಡಲಾಗಿದೆ ಅಂತಕ್ಕಂಥ ಮಾಹಿತಿ ಇದೆ. SITಯ ಒಂದು ತಂಡ ಅಲ್ಲಿ ಬೀಡು ಬಿಟ್ಟಿದೆ. ಇವತ್ತು ಸಾಯಂಕಾಲ 4 ಗಂಟೆ ವೇಳೆಗೆಲ್ಲ ದುಬೈನಿಂದೆಲ್ಲ ಫ್ಲೈಟ್ಗಳು ಬಂದು ಇಳಿತವೆ. ಒಟ್ಟು ಇನ್ನೂ 3-4 ಫ್ಲೈಟ್ಗಳು ಮಂಗಳೂರು ಏರ್ಪೋರ್ಟ್ಗೆ ಇವತ್ತು ಸಾಯಂಕಾಲದ ಒಳಗಡೆ ಬರುವಂತಹ ನಿರೀಕ್ಷೆ ಇದೆ. ಆ ಫ್ಲೈಟ್ಗಳಲ್ಲಿ ಯಾವುದಾದ್ರೂ ಒಂದು ಫ್ಲೈಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಬರಬಹುದು. ಬಂದರೆ ಇಮಿಡಿಯೇಟ್ ಆಗಿ ಇಮಿಗ್ರೇಷನ್ ಭಾಗದಲ್ಲೇ ಅವರನ್ನು ಬಂಧನಕ್ಕೆ ಒಳಪಡಿಸೋದಕ್ಕೆ ಈಗ SIT ಅವರು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಅಂದರೆ ಯಾವುದೇ ಚಾನ್ಸ್ ಮಿಸ್ ಆಗಬಾರ್ದು ಅಂತಕ್ಕಂಥ ಕಾರಣ. ಅವ್ರು ಬರ್ತಾ ಇರೋದು ಸರೆಂಡರ್ ಆಗೋದಕ್ಕೆ ನಿಜ, ಆದರೂ ಕೂಡ ಏರ್ಪೋರ್ಟ್ನಲ್ಲೇ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಬೇಕು ಅಂತಕ್ಕಂಥ ಲೆಕ್ಕಾಚಾರ ಅವ್ರಿಗಿದೆ. ಯಾಕೆಂದರೆ ಬಂದು SITಗೆ ಸಿಗದೇನೆ ನೇರವಾಗಿ ಆಮೇಲೆ ನಂತರ SIT ಕಚೇರಿಗೆ ಬರೋದಕ್ಕಿಂತ ಏರ್ಪೋರ್ಟ್ನಲ್ಲೇ ಅವರನ್ನು ಲಾಕ್ ಮಾಡುವಂತಹ ಲೆಕ್ಕಾಚಾರ. ಹಾಗಾಗಿ ಬೆಂಗಳೂರಿನ ದೇವನಹಳ್ಳಿ ಏರ್ಪೋರ್ಟ್, ಮತ್ತೊಂದು ಕಡೆ ಇಲ್ಲಿ ಮಂಗಳೂರಿನ ಬಜ್ಪೆ ವಿಮಾನ ನಿಲ್ದಾಣ, ಈ ಎರಡೂ ಕಡೆಯಲ್ಲಿ ಸೆಕ್ಯೂರಿಟಿಯನ್ನು ಈಗ ಜಾಸ್ತಿ ಮಾಡಲಾಗ್ತಾ ಇದೆ. ವಿಮಾನಗಳ ಅರೈವಲ್ ಟೈಮಿಂಗ್ಸ್ ಎಲ್ಲವನ್ನ ಕೂಡ ಈಗಾಗಲೇ ತಗೊಂಡಿದ್ದಾರೆ. ಯಾವುದೇ ವಿಮಾನ, ಯಾಕೆಂದರೆ ಅವರು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಸುತ್ತಾಡ್ತಾ ಇರೋದ್ರಿಂದ ಯಾವ ಕಡೆಯಿಂದ ಬರ್ತಾರೆ ಅಂತ ಗೊತ್ತಾಗಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಧುಕೃಷ್ಣ ಅವರಿಂದ ಪಡ್ಕೊಳ್ಳೋಣ. ಮಧುಕೃಷ್ಣ, ಈಗ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ SIT ಅವರ ಸಿದ್ಧತೆ ಹೇಗಿದೆ? ಇವತ್ತು ಬರುವಂತಹ ನಿರೀಕ್ಷೆ ಏನಾದರೂ ಇದೆಯಾ ಪ್ರಜ್ವಲ್ ರೇವಣ್ಣ? ಹೇಗೆ ಅರವಿಂದ್, ತಡರಾತ್ರಿಯೇ ಆಗಮಿಸುವಂತಹ ಸಾಧ್ಯತೆ ಇದೆ ಅಂತಕ್ಕಂಥ ಮಾಹಿತಿ ಹಿನ್ನೆಲೆಯಲ್ಲಿ ತಡರಾತ್ರಿಯಿಂದಲೇ SIT ಅಧಿಕಾರಿಗಳು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಮೊಕ್ಕಾಮೂಡಿದ್ದಾರೆ. ಯಾವೆಲ್ಲ ವಿಮಾನಗಳು ವಿದೇಶಗಳಿಂದ ಆಗಮಿಸಿದೆ ಆ ಎಲ್ಲ ವಿಮಾನಗಳ ಪ್ರಯಾಣಿಕರ ಲಿಸ್ಟ್ ಅನ್ನ ತಗೊಂಡುಕೊಂಡು ಅದರಲ್ಲಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಈಗ ವಿದೇಶಕ್ಕೆ ಹೋಗಿರುವಂತಹ ಪ್ರಜ್ವಲ್ ರೇವಣ್ಣ ತಡರಾತ್ರಿ 4 ಗಂಟೆಗೆ ಆಗಮಿಸ್ತಾರೆ ಅಂತಕ್ಕಂಥ ಬಲವಾದ ಮಾಹಿತಿ ಇತ್ತು. ಆದ್ರೆ ಅದು ಸುಳ್ಳಾಗಿದೆ. ಹಾಗಾಗಿ ತಡರಾತ್ರಿಯಿಂದ ಕಾದಂತಹ ಅಧಿಕಾರಿಗಳು ಈಗಲೂ ಕೂಡ ಏರ್ಪೋರ್ಟ್ ನಲ್ಲಿ ಮೊಕ್ಕಾಮೂಡಿದ್ದಾರೆ. ಈಗಲೂ ಕೂಡ ಈಗ ಹಗಲಿನಲ್ಲಿ ಯಾವುದೇ ರೀತಿಯ ವಿದೇಶದಿಂದ ಬರುವಂತಹ ಫ್ಲೈಟ್ಗಳಿಲ್ಲ. ಎಸ್ಪೆಷಲಿ ದುಬೈನಿಂದ ಬೇರೆ ದೇಶಗಳಿಂದ ಬರ್ಬೇಕಾದ್ರೆ ದುಬೈಗೆ ಬಂದು ಅಲ್ಲಿಂದ ಕನೆಕ್ಟಿಂಗ್ ಫ್ಲೈಟ್ ಮುಖಾಂತರ ದುಬೈನಿಂದ ಬೆಂಗಳೂರಿಗೆ ಬರುವಂತಹ ಸಾಧ್ಯತೆ ಇರಬಹುದು ಅಂತ ಮಾಹಿತಿ ಇರುವಂತದ್ದು. ಹಾಗಾಗಿ ದುಬೈನ ಬರುವಂತಹ ಎಲ್ಲ ವಿಮಾನಗಳ ಪರಿಶೀಲನೆಯಲ್ಲಿ ಈಗ SIT ಅಧಿಕಾರಿಗಳು ತೊಡಗಿದ್ದಾರೆ. ಇವತ್ತು ಸಂಜೆ 6:00ವರೆಗೆ ದುಬೈನಿಂದ ಮೊದಲ ವಿಮಾನ ಬರುತ್ತೆ. ಅದಕ್ಕಾಗಿ ಈಗ SIT ಅಧಿಕಾರಿಗಳು ಕಾಯ್ದು ಕೂತಿರುವಂತದ್ದು. ಮತ್ತೊಂದ್ ಕಡೆ ಗುಪ್ತಚರ ಇಲಾಖೆಯ ಪೊಲೀಸರು ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ದು. ಒಂದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸೇರಿದಂತೆ ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನ ಮೇಲೆ ಕೂಡ ಇವತ್ತು SIT ಅಧಿಕಾರಿಗಳು ಕಣ್ಣಿಟ್ಟಿರುವಂತದ್ದು. ಅರವಿಂದ್, ಥ್ಯಾಂಕ್ ಯು ಮಧುಕೃಷ್ಣ ತಮ್ಮ ಎಲ್ಲ ಮಾಹಿತಿಗಾಗಿ. ನಿನ್ನೆ ತಡರಾತ್ರಿ ಅಂದರೆ ಈಗ ಕಳೆದ 4 ಗಂಟೆ, ಬೆಳಗಿನ ಜಾವ 4 ಗಂಟೆಗೆ ಬರ್ತಾರೆ ಅಂತಕ್ಕಂಥ ಒಂದು ನಿರೀಕ್ಷೆ ಇತ್ತು.
ಬಟ್ ಬರಲಿಲ್ಲ. ವಿಮಾನ ಬಂತು, ಪ್ರಜ್ವಲ್ ರೇವಣ್ಣ ಬರಲಿಲ್ಲ. ಬಟ್ ಈಗ ಬರ್ತಕ್ಕಂಥ ಮುಂಬರ್ತಕ್ಕಂಥ ವಿಮಾನಗಳು ಸಾಯಂಕಾಲದ ವೇಳೆಗೆ ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ, ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಬರೋದು. ಸೊ ಹಾಗಾಗಿ ಈ ಕಾರ್ಯಾಚರಣೆಗೆ ಕೈ ಹಾಕಿದ್ದಾರೆ. ಇನ್ನು ಮತ್ತಷ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡೆಯೋಣ. ಸುಕೇಶ್, SIT ಅವ್ರಿಗಾಗಲಿ ಸರ್ಕಾರಕ್ಕಾಗಲಿ ಏನಾದರೂ ಮಾಹಿತಿ ಸಿಕ್ಕಿರಬಹುದಾ? ಪ್ರಜ್ವಲ್ ರೇವಣ್ಣ ಇವತ್ತು ಬರ್ತಾರೆ ಅಂತನ್ಬಿಟ್ಟು ಅದ್ರ ಬಗ್ಗೆ ಏನಾದರೂ ಪ್ರೋಗ್ರೆಸ್ ಆಗಿದೆಯಾ? ಒಂದು ಮೂಲಗಳ ಮಾಹಿತಿಯ ಪ್ರಕಾರ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಬರಬಹುದು ಅನ್ನುವಂಥ ಮಾಹಿತಿ SIT ಮತ್ತು ಸರ್ಕಾರಕ್ಕೆ ತಲುಪಿದೆ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಕೂಡ ಅಲರ್ಟ್ ಆಗಿದ್ದಾರೆ ಅನ್ನುವಂಥದ್ದು. ಯಾಕಂದರೆ ವಿದೇಶಗಳಿಂದ ಬರುವಂತಹ ಫ್ಲೈಟ್ನ ಪೈಕಿ ಯಾವುದರಲ್ಲಿ ಬರಬಹುದು ಅನ್ನೋದು, ಯಾಕಂದರೆ ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ಗೆ ಕೂಡ ಹೊಡಿಸಿರುವಂಥದ್ದು, ಹಿಂದೆ ರೆಡ್ ಕಾರ್ನರ್ ನೋಟಿಸ್ ಕೂಡ ಹೊಡಿಸಲಾಗಿತ್ತು. ಹಾಗಾಗಿ ಅವ್ರು ಎಲ್ಲಿಂದ ಎಲ್ಲಿಗೆ ಮೂವ್ಮೆಂಟ್ ಆದರೂ ಕೂಡ ಒಂದು ಮಾಹಿತಿ ಅಧಿಕಾರಿಗಳಿಗೆ ತಲುಪ್ತಾ ಇರುವಂಥದ್ದು. ಹಾಗಾಗಿ ಬಹುತೇಕ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಬರಬಹುದು ಅನ್ನುವಂಥ ರೀತಿಯ ಮಾಹಿತಿ ಒಂದು ಮೂಲಗಳಿಂದ ಉನ್ನತ ಮೂಲಗಳಿಂದ ಮಾಹಿತಿ ಬಂದಿದೆ ಅನ್ನುವಂಥದ್ದು. ಹಾಗೆ ಸರ್ಕಾರಕ್ಕೆ ಮತ್ತು SITಗೆ ತಲುಪಿರೋದ್ರಿಂದ ಆ ಸಂಬಂಧ ಕೂಡ ಏನು ಏರ್ಪೋರ್ಟಲ್ಲೂ ಕೂಡ ಅಲರ್ಟ್ ಆಗಿದ್ದಾರೆ ಅಧಿಕಾರಿಗಳು ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಆದರೆ ಅಧಿಕೃತವಾಗಿ ಇವತ್ತೇ ಬಂದರೆ ಇವತ್ತೇ ಅವ್ರನ್ನ ಬಂಧನವಾಗುತ್ತೆ. ಆನಂತರದಲ್ಲಿ ಅವರ ಆರೋಗ್ಯ ತಪಾಸಣೆ ಅಥವಾ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂಥದ್ದು ಬೇರೆ ಬೇರೆ ಪ್ರಕ್ರಿಯೆಗಳು ಇವತ್ತೇ ನಡೆಯುತ್ತೆ. ಹಾಗಾಗಿ ಬಂದಿರುವಂತಹ ಮಾಹಿತಿಯನ್ನು ಆಧರಿಸಿ ಅಧಿಕಾರಿಗಳು ಒಂದಷ್ಟು ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಅರವಿಂದ್. ಓಕೆ ಸುಕೇಶ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಯಾವ ಕ್ಷಣದಲ್ಲಿ ಬೇಕಾದರೂ ಯಾವುದೇ ವಿಮಾನ ಅಂದರೆ ವಿಮಾನದಲ್ಲಿ ಬೇಕಾದರೂ ಅವರು ಬರಬಹುದು.